ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಅತ್ಯಂತ ಭಾವುಕ ಮತ್ತು ರೋಚಕ ತಿರುವುಗಳು ಎದುರಾಗಲಿವೆ. ಸಂಚಿಕೆಯ ಶುರುವಿನಲ್ಲಿ ಕುಸುಮ ವೃದ್ಧಾಶ್ರಮದಲ್ಲಿ ನೆಲ ಒರೆಸುತ್ತಾ ನೆಲದ ಮೇಲಿರುವ ಕಲೆ ಎಷ್ಟು ತಿಕ್ಕಿದರೂ ಹೋಗುತ್ತಿಲ್ಲ. ಹಾಗೆಯೇ ಮನಸ್ಸಿನ ನೋವು ಹೇಗೆ ಹೋಗುತ್ತದೆ? ಆ ಕನ್ನಿಕ ಮಾಡಿದ್ದು ತುಂಬಾ ಅತಿಯಾಯಿತು. ಎಲ್ಲವೂ ಸರಿ ಹೋದ ಮೇಲೆ ಅವಳಿಗೊಂದು ಗತಿ ಕಾಣಿಸುತ್ತೇನೆ ಎಂದು ಕೋಪದಿಂದ ಅಂದುಕೊಳ್ಳುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಆದಿ ಮತ್ತು ಭಾಗ್ಯ ಆಶ್ರಮದ ಒಳಗಡೆ ಬರುತ್ತಾರೆ. ಕುಸುಮ ಆ ಪರಿಸ್ಥಿತಿಯಲ್ಲಿ ನೆಲ ಒರೆಸುವುದನ್ನು ಕಂಡು ಭಾಗ್ಯ ತಡೆಯಲಾಗದೆ ಕಣ್ಣೀರು ಹಾಕುತ್ತಾ ಓಡಿ ಬಂದು ಅವಳ ಕೈಯಲ್ಲಿದ್ದ ಕೋಲನ್ನು ಕಸಿದು ಬಿಸಾಡುತ್ತಾಳೆ. ಅತ್ತೆ, ಏನು ಇದೆಲ್ಲ? ನೀವು ಯಾಕೆ ಕೆಲಸ ಮಾಡುತ್ತಿದ್ದೀರಿ? ನಿಮ್ಮ ಪಾಲಿಗೆ ನಾನೇನು ಸತ್ತು ಹೋಗಿದ್ದೀನಾ? ಇದೆಲ್ಲ ನನ್ನಿಂದಲೇ ಆಗುತ್ತಿರುವುದು. ದಯವಿಟ್ಟು ಕ್ಷಮಿಸಿಬಿಡಿ ಎಂದು ಗಟ್ಟಿಯಾಗಿ ಅಪ್ಪಿಕೊಂಡು ಅಳ್ತಾಳೆ. ಕುಸುಮ ಅವಳನ್ನು ದೂರ ತಳ್ಳಲು ನೋಡಿದರೂ ಭಾಗ್ಯ ಕೇಳದೆ, ಮಗಳೇ ಎಂದು ಬಾಯಿ ತುಂಬ ಕರೆಯುತ್ತಿದ್ದೀರಲ್ಲ, ಅದೆಲ್ಲ ಬಾಯಿ ಮಾತಿಗೆ ಮಾತ್ರನಾ? ನಮ್ಮನ್ನೆಲ್ಲ ಬಿಟ್ಟು ಬರುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸ್ತಾಳೆ. ಆದಿ ಕೂಡ ಕುಸುಮಳ ಬಳಿ ಬಂದು, ನಿಮಗೆ ವಯಸ್ಸು ಬರುತ್ತಾ ಕಡಿಮೆಯಾಗುತ್ತದೆಯೇ? ಮಕ್ಕಳ ಥರ ಹಠ ಮಾಡುತ್ತೀರಾ? ನೀವು ಎಲ್ಲಿದ್ದೀರಾ ಎಂದು ತಿಳಿಯದೆ ನಾವು ಎಷ್ಟು ಓದಾಡಿದ್ದೇವೆ ಗೊತ್ತಾ? ಮದುವೆಗೆ ಮುಂಚೆ ಎಲ್ಲದಕ್ಕೂ ಫ್ರೆಂಡ್ ಎನ್ನುತ್ತಿದ್ದ ಈ ಗೆಳೆಯ ಈಗ ನೆನಪಾಗಲಿಲ್ಲವೇ ಎಂದು ಬೇಸರದಿಂದ ಕೇಳ್ತಾನೆ. ಆಗ ಭಾಗ್ಯ, ನಮ್ಮ ಮದುವೆಯಾದ ಮೇಲೆ ಸಂಬಂಧ ಕಳೆದುಕೊಳ್ಳಬೇಕು ಎಂಬ ಪ್ಲಾನ್ ಇರಬೇಕು ಅತ್ತೆದು. ಹೀಗಾಗುತ್ತಿದೆ ಎಂದು ತಿಳಿದಿದ್ದರೆ ನಾನು ಮದುವೆಯಾಗದೆ ನಿಮ್ಮ ಜೊತೆಯೇ ಇದ್ದು ಬಿಡುತ್ತಿದ್ದೆ ಎಂದಾಗ ಕುಸುಮ ಅವಳ ಬಾಯಿ ಮುಚ್ಚಿಸಲು ನೋಡುತ್ತಾಳೆ. ಭಾಗ್ಯ, ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಎನ್ನುವಂತೆ ನನ್ನನ್ನು ನೋಡುತ್ತಿದ್ದೀರಾ ಎಂದಾಗ ಕುಸುಮ, ಯಾವತ್ತಿದ್ದರೂ ನೀನು ನನ್ನ ಮಗಳೇ ಎನ್ನುತ್ತಾಳೆ. ಆದಿ ತಕ್ಷಣವೇ, ಹಾಗಾದರೆ ಈ ಕ್ಷಣವೇ ನಮ್ಮ ಜೊತೆಗೆ ಇಲ್ಲಿಂದ ಹೊರಡಿ, ನೀವು ಕೆಲಸ ಮಾಡುವ ಹಾಗಿಲ್ಲ ಎಂದು ಕರೆಯುತ್ತಾನೆ. ಆದರೆ ಕುಸುಮ ತಾನು ಬರುವುದಿಲ್ಲ ಎಂದು ಹಠ ಹಿಡಿದಾಗ ಭಾಗ್ಯ ತನಗೆ ಹೊಸ ಜೀವನ ಕೊಟ್ಟ ಅತ್ತೆ ಮಾವನ ಋಣ ತೀರಿಸಲು ಆಸ್ಪತ್ರೆ ಎಲ್ಲ ಖರ್ಚು ವೆಚ್ಚಗಳನ್ನು ತಾನೇ ನೋಡಿಕೊಳ್ಳುವುದಾಗಿ ಹೇಳ್ತಾಳೆ. ಇನ್ನೊಂದೆಡೆ ಕಾಮತ್ ಮನೆಯಲ್ಲಿ ಮೀನಾಕ್ಷಿ ಕನ್ನಿಕಂಗೆ ಫೋನ್ ಮಾಡಿದಾಗ ಕನ್ನಿಕಾ ಕುಸುಮ ತನಗೆ ದುಡ್ಡು ಕೊಡದೆ ಎದುರಿಸಿ ಕಳಿಸಿದ ಸತ್ಯವನ್ನು ಹೇಳ್ತಾಳೆ. ಇದನ್ನು ಕೇಳಿ ಮೀನಾಕ್ಷಿ ಕುಸುಮಳ ಕೊಬ್ಬನ್ನು ಇಳಿಸುವುದಾಗಿ ಕೋಪಿಸಿಕೊಳ್ತಾಳೆ. ಆಶ್ರಮದಲ್ಲಿ ಕುಸುಮ, ನಿಮ್ಮಿಬ್ಬರ ಸಂತೋಷಕ್ಕೆ ನನ್ನಿಂದ ತೊಂದರೆಯಾಗಬಾರದು, ನನ್ನ ಜವಾಬ್ದಾರಿ ನಿಮಗೆ ಬೇಡ ಎಂದು ಹೋಗಲು ತಿಳಿಸಿದಾಗ ಭಾಗ್ಯ ತಾನು ಅತ್ತೆಗಿಂತ 10 ಪಟ್ಟು ಹಠ ಹಿಡಿಯಬಲ್ಲೆ ಎಂದು ಸೀರೆಯ ಸೆರಗನ್ನು ಸೊಂಟಕ್ಕೆ ಸುತ್ತಿಕೊಂಡು ಅಲ್ಲಿ ಬಿದ್ದಿದ್ದ ಕೋಲನ್ನು ತೆಗೆದುಕೊಂಡು ತಾನೇ ನೆಲ ಒರೆಸಲು ಶುರು ಮಾಡ್ತಾಳೆ. ಆದಿ ಕೂಡ, ನಾನು ಹೋಮ್ ಮಿನಿಸ್ಟರ್ ಏನು ಹೇಳುತ್ತಾರೋ ಅದಕ್ಕೆ ನಾನು ಬದ್ಧ. ಅವರು ನಿಮ್ಮ ಸೇವೆ ಮಾಡಲಿ, ನಾನು ಅವರ ಸೇವೆ ಮಾಡಿಕೊಂಡು ಇಲ್ಲೇ ಇರುತ್ತೇನೆ ಎಂದು ಜಯಂತಿಗೆ ಫೋನ್ ಮಾಡಿ ಬಟ್ಟೆ ತರಲು ಹೇಳ್ತಾನೆ. ಅವರಿಬ್ಬರ ಹಠಕ್ಕೆ ಸೋತ ಕುಸುಮ ಆದಿ ಕೈಯಿಂದ ಫೋನ್ ಕಸಿದುಕೊಂಡು, ಸರಿ, ನಾನು ನಿಮ್ಮ ಜೊತೆ ಬರುತ್ತೇನೆ, ಆದರೆ ನನ್ನದೊಂದು ಷರತ್ತಿದೆ ಎನ್ನುತ್ತಾಳೆ. ಈಗ ಆಪರೇಷನ್ ಖರ್ಚು ನೀವು ಕೊಟ್ಟರೂ ಆಮೇಲೆ ಅದನ್ನು ನಾನು ವಾಪಸ್ ಕೊಡ್ತೇನೆ. ಯಾರೂ ನಿಮಗೆ ಹೊರೆಯಾಗುವುದಿಲ್ಲ. ನನ್ನನ್ನು ಯಾವುದೇ ಕಾರಣಕ್ಕೂ ಕಟ್ಟಾಕಬಾರದು ಎಂದು ಷರತ್ತು ವಿಧಿಸಿದಾಗ ಭಾಗ್ಯ ಮತ್ತು ಆದಿ ಅದಕ್ಕೆ ಒಪ್ಪಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಳ್ತಾರೆ. ಮತ್ತೊಂದೆಡೆ ಆಫೀಸ್ನಲ್ಲಿ ಅಕ್ಷತಾ ಇಂಪಾರ್ಟೆಂಟ್ ಫೈಲ್ ಹುಡುಕುತ್ತಿರುವಾಗ ಫೈನಾನ್ಸ್ ಫೋನ್ ಬಂದು ಆದಿ ಸರ್ ಸಿಗ್ನೇಚರ್ ಆಗಿಲ್ಲ ಎಂಬ ವಿಷಯ ತಿಳಿಯುತ್ತದೆ. ಹಾಗೆ ಸಂಬಳ ನೀಡಲು ಹಣದ ಕೊರತೆಯಾಗಿದೆ ಅಂತ ಕೇಳಿ ಅಕ್ಷತಾ ಗಾಬರಿಯಾಗಿ ತಾನೇ ಸರಿಪಡಿಸಲು ಫೈಲ್ ತೆಗೆದುಕೊಂಡು ಹೊರಡುತ್ತಾಳೆ. ಇತ್ತ ಆಸ್ಪತ್ರೆಯ ರಿಸೆಪ್ಷನ್ನಲ್ಲಿ ಧರ್ಮರಾಜ್ ಅವರ ಆಪರೇಷನ್ ಹಣವನ್ನು ಆದಿ ಕಟ್ಟುತ್ತಿರುವಾಗ ಕುಸುಮಾಳಿಂದ ಸಿಗ್ನೇಚರ್ ತೆಗೆದುಕೊಳ್ಳುತ್ತಿರುತ್ತಾನೆ. ಆ ಸಮಯದಲ್ಲಿ ಅಲ್ಲಿಗೆ ಶ್ರೇಷ್ಠ ಒಂದು ನಾಟಕೀಯವಾಗಿ ಕುಸುಮವನ್ನು ಅಪ್ಪಿಕೊಳ್ಳಲು ಹೋದಾಗ ಕುಸುಮ ಅವಳನ್ನು ತಳ್ಳಿ ನಿಲ್ಲಿಸ್ತಾಳೆ. ನಿನ್ನ ಈ ಈ ನಾಟಕವೆಲ್ಲ ನನಗೆ ಗೊತ್ತು. ಈ ಸೂರ್ಯವಂಶಿ ಮನೆ ನಿಂದು, ನಿನ್ನ ಮಗಂದು, ನಾನು ಎಲ್ಲಿರಬೇಕು ಎಂದು ನನಗೆ ಗೊತ್ತು ಎಂದು ಗದರಿಸುತ್ತಾಳೆ. ಶ್ರೇಷ್ಠ ತಾನು ಒಬ್ಬಳೇ ಇರಲು ಸಾಧ್ಯವಿಲ್ಲ, ನೀವು ಬರಲೇಬೇಕು ಎಂದು ರಂಪಾಟ ಮಾಡಲು ಶುರು ಮಾಡಿದಾಗ ಕುಸುಮ ಕಠೋರವಾಗಿ, ನನ್ನ ಬೆನ್ನ ಹಿಂದೆ ನೀನು ಏನು ಮಸಲತ್ತು ಮಾಡುತ್ತಿದ್ದೀಯ ಎಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಮಾಡಿದ ಗನಂದಾರಿ ಕೆಲಸಗಳನ್ನೆಲ್ಲ ನಾನು ಪೊಲೀಸರಿಗೆ ಹೇಳಿದರೆ ನೀನು ಸೀದಾ ಜೈಲಿನಲ್ಲಿ ಇರಬೇಕಾಗುತ್ತದೆ ಎಂದು ಶ್ರೇಷ್ಠನಿಗೆ ಎಚ್ಚರಿಕೆ ನೀಡುವ ರೋಚಕ ತಿರುವಿನೊಂದಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಇನ್ನು ಈ ಧಾರಾವಾಹಿಯಲ್ಲಿ ಏನೇನು ಟ್ವಿಸ್ಟುಗಳು ಸೇರಿಕೊಳ್ಳುತ್ತದೆ, ಹಾಗೆ ಭಾಗ್ಯ ಅವರ ಮಾವನ್ನ ಒಪ್ಪಿಸ್ತಾಳ ಅವ್ರ ಮನೆಗೆ ಬರೋಕ್ಕೆ, ಹಾಗೆ ಕುಸುಮ ಅವರು ಅವ್ರ ಮಾತಿಗೆ ಬೆಲೆ ಕೊಡ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ
ಅದು ಒತ್ತೋದ್ರಿಂದ ಯಾವುದೇ ನೋಟಿಫಿಕೇಷನ್ ಇದ್ದರೂ ನಿಮಗೆ ಬೇಗ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.